Jai Diboss. Diboss ge Jai. Guys, Darshan is my favorite guys. Papa guys, I can't imagine ಅವ್ನಿಗೆ ಹಿಂಗೆಲ್ಲ ಆಗ್ತಿದೆ. ಅಯ್ಯೋ. ಮೆನ್ಸಿಗೆ ಮಾತ್ರ ಒಂದೇ ಒಂದು ಫ್ಲೋರು, ವುಮೆನ್ಸಿಗೆ ಮಾತ್ರ ಮೂರು ಫ್ಲೋರು H&M ಅಲ್ಲಿ. ನಾವೇನು ಪಾಪ ಮಾಡಿದ್ವಪ್ಪ. ಬಾಕ್ಸಿ ಚಿತ್ರಾನ್ನ ಕಟ್ಕೊಂಬರೋಣ ಅಂದರೆ ಅದೊಂಥರ ಲೋಕಲ್ ಅನಿಸುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ UK ಬಂದಾಗಿಂದ ಇನ್ಮೇಲೆ ಜೀವನದಲ್ಲೇ ಬಸ್ ಹತ್ತಬಾರ್ದು ಅಂತ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಇವತ್ತು. ಸುದೀಪ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತೀರಾ ಗೈಸ್, ಬನ್ನಿ ತೋರಿಸ್ತೀನಿ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಗಣೇಶ ಎಲ್ಲ ನೋಡ್ಕೊಂಬಂದು ಆರಾಮಾಗಿ ರೆಸ್ಟ್ ಮಾಡಿ ಮನೆಯಲ್ಲಿ ಮತ್ತೆ ಬೆಳಗ್ಗೆ ಸ್ವಲ್ಪ ಕೆಲಸ ಆಯಿತು ಅಂತ ಬಂದೆ. ಈ ಬ್ಯಾನರ್ ನೋಡಿ, ಪಾಪು ಮಲಗಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ಕಾಣಿಸ್ತಿದೆ. ಲೆಟ್ಸ್ ಗೋ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಸೊ ಅದಕ್ಕೇ ಬಂದಿದ್ದೀನಿ. ಏನೇನು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಈಗಿನ ಮಳೆ ಬಂದುಬಿಡ್ತು, ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ ವ್ಯೂ. ಕ್ರೇಜಿ ಎಲ್ಲ ಸೇಮ್ ಫಾರಿನ್ ಫೀಲಿಂಗ್. ಸ್ಕೈ ಪರ್ಸು ಈ ಮಳೆಗೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು. ಈಗಿನ 5 ನಿಮಿಷದಿಂದ ಮಳೆ ಇತ್ತು ನೋಡಿ, ಎಷ್ಟು ನೆಂದೈತೆ. ಅಲ್ಲೇ ಆಲ್ರೆಡಿ ಬಿಸಿಲು ಬಂದುಬಿಡ್ತು. H&Mಗೆ ಬಂದಿದ್ದೆ ಇವಾಗ. H&Mಲ್ಲಿ ಇದೊಂದು ಹುಡ್ಡಿ ನೋಡಿದೆ ನೋಡಿ, ಎಷ್ಟು ಚೆನ್ನಾಗಿತ್ತು. ಈ ಥರ ಕಾಲರ್ಗೆ ಚಳಿಗಾಲದಲ್ಲಿ ಬೆಚ್ಚಗಾಗುತ್ತೆ ಇಲ್ಲಿ ತನಕ. ಸೊ ಚೆನ್ನಾಗಿದೆ ಅಲ್ಲ ಇದು. ಒಂಥರ ಹಿಂಗೆ ತೊಗೊಳ್ಳೋಣ ಬೇಡವಾ? ಚೆನ್ನಾಗಿದೆ, ಕಮೆಂಟ್ ಹಾಕಿ ನೋಡೋಣ. ನೋಡೋಣ, ತೊಗೊಳ್ತೀನಿ. ಥರ ಚೆನ್ನಾಗಿದೆ ಇದು ಚಳಿಗಾಲ. ಬಟ್ ಪಾಕೆಟ್ ಏನಿಲ್ಲ, ಜಸ್ಟ್ ಒಂಥರ ಸಿಂಪಲ್ಲಾಗಿ ಸ್ವೆಟ್ ಶರ್ಟ್ ಥರ. ಅದ್ಯಾಕೋ ಸ್ವೆಟ್ ಶರ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಇಲ್ಲಿ ಮಟ್ಟ ಬರ್ತೈತೆ ಫುಲ್ ಅದು. ಇವಾಗ ವಿಂಟರ್ ಇನ್ನೊಂದು 2-3 ತಿಂಗಳು ಸ್ಟಾರ್ಟ್ ಆಗುತ್ತೆ, ಅವಾಗ ತೊಗೊಳ್ಳೋಣ ಅಂತ ಸುಮ್ಮನೆ ಬಂದೆ. ಬೇರೆ ಕಡೆ ನೋಡೋಣ ಬನ್ನಿ, ಯಾವುದಾದ್ರು ಚೆನ್ನಾಗಿದ್ರೆ ತೊಗೊಳ್ತೀನಿ. ಮೆನ್ಸಿಗೆ ಮಾತ್ರ ಒಂದೇ ಒಂದು ಫ್ಲೋರು, ವುಮೆನ್ಸಿಗೆ ಮಾತ್ರ 3 ಫ್ಲೋರು H&Mಲ್ಲಿ. ನಾವೇನು ಪಾಪ ಮಾಡಿದ್ವಪ್ಪ. ವುಮೆನ್ಸಿಗಂತೂ ಕಲೆಕ್ಷನ್ ಮೇಲೆ ಕಲೆಕ್ಷನ್ಸು, ಎಲ್ಲ ನ್ಯೂ ಕಲೆಕ್ಷನ್ಸ್. ಕಡಿಮೆ ರೇಟಿಗೆ ಎಷ್ಟು ಚೆನ್ನಾಗಿರುತ್ತೆ ಇವರಿಗೆ. ಅಜ್ಜಿ ನಮಗೇನೆ ಕಡಿಮೆ ರೇಟಿಗೂ ಇರಲ್ಲ, ಕಲೆಕ್ಷನ್ಸು ಜಾಸ್ತಿ ಇರಲ್ಲ, ಮತ್ತು ಎಕ್ಸ್ಟ್ರಾ ರೆಡ್ಯೂಸ್ಡ್ ಪ್ರೈಸ್ ಬೇರೆ ಇವರಿಗೆ. ಸೇಲ್ ಅಲ್ಲದೇ ಮತ್ತೆ ರೆಡ್ಯೂಸ್ ಪ್ರೈಸ್. ಈ ಶಾಪಿಂಗ್ ಮಾಲು ಈ ಹೊರಗಡೆ ಬಂದರೆ ಏನಾದರೂ ಸ್ವಲ್ಪ ತಿನ್ನೋಣ ಅಂತಂದರೆ ಇಂಡಿಯನ್ ಫುಡ್ಡು ಸಿಗೋಲ್ಲ, ಏನಾದರೂ ಚಾಟ್ಸು ಸಿಗೋಲ್ಲ. ಓ ಮೈ ಗಾಡ್, ತಿನ್ನೋದೇ ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ಬಂದರೆ, ಹೊರಗಡೆ ಬಂದರೆ ಮಾತ್ರ ಅದು ಒಂಥರ ಬಾಕ್ಸಿ ಚಿತ್ರಾನ್ನ ಕಟ್ಕೊಂಬರೋಣ ಅಂದರೆ ಅದೊಂಥರ ಲೋಕಲ್ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನೋಡಿ ಶಾಪಿಂಗ್ ಸೆಂಟ್ರ್ ಇದು. ಇಲ್ಲಿಂದ ಹಂಗೆ ನಡ್ಕೊಂಬಂದರೆ ಒಂದು ಬಾರ್ ಕೌಂಟ್ರ್ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಬಾರ್ ಕೌಂಟ್ರು. ಚೆನ್ನಾಯ್ತಲ್ಲ ಇದೊಂಥರ ಸಖತ್ತಾಗೈತೆ. ಗೈಸ್, ಈ ನಾಯಿಗೆ ನಡೆಯೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಅದಕ್ಕೆ ಟ್ರಾಲಿ ಥರ ಹೆಂಗೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಿದಾಗ. ಆ ನಾಯಿನೂ ಅಷ್ಟು ಚೆನ್ನಾಗಿ ಸಾಕ್ತವ್ರಲ್ಲ ಅವರು ಅಂತ. ಆ್ಯಕ್ಚುಲಿ ಏರ್ ತುಂಬ ಮೆಸ್ಸಿ ಆಗಿಬಿಟ್ಟಿದ್ದು. ಹೆಂಗಿದ್ರು ಶಾಪಿಂಗ್ ಸೆಂಟ್ರಿಗೆ ಬಂದಿದ್ದೆ, ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ. ಕ್ಲೀನಾಗಿ ಒಂದ್ಸಲ ಹೇರ್ ಕಟ್ ಮಾಡಿಸಿ ಸಿಗ್ತೀನಿ ಬನ್ನಿ. ಫಸ್ಟ್ ಟೈಮ್ UK ಬಂದಾಗಿಂದ ಈ ಥರ ನಾನು ಹೇರ್ ಸ್ಟೈಲ್ ನೋಡ್ತಿರೋದು. ನನ್ನ ಹೇರ್ ಸ್ಟೈಲ್ ಇಂಡಿಯಾದಲ್ಲಿದ್ದಾಗ ಇದೇ ಥರ ಮಾಡಿಸ್ತಾ ಇದ್ದೆ. ಇಲ್ಲಿ ಬಂದಾಗಿಂದ ಇದು 4ನೇ ಸಲ ನಾನು ಮಾಡಿಸಿದ್ದು. 4ನೇ ಸಲ ಮಾಡಿಸ್ದಾಗ ಇದು ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಇಲ್ಲಿ ಎಲ್ಲ ಕಡೆಯೂ ವರ್ಸ್ಟ್. ಬಟ್ ದಿಸ್ ಈಸ್ ದ ಬೆಸ್ಟ್. ಮಳೆ ಶುರು ಆಗಿಬಿಡುತ್ತೆ ಗೈಸ್, ಫುಲ್ ಮಳೆ. ಇನ್ಮೇಲೆ ಜೀವನದಲ್ಲೇ ಬಸ್ ಹತ್ತಬಾರ್ದು ಅಂತ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಇವತ್ತು. ಹೇರ್ ಕಟ್ ಮಾಡಿಸ್ಕೊಂಡು ಬಸ್ ಹತ್ತಿದೆ. ಅಜ್ಜಿ ಟ್ರಾಫಿಕ್ಕಿಗೆ 1 ತಾಸು ನಿಂತ ಜಾಗದಲ್ಲೇ ನಿಂತವನೆ ಬಸ್ಸು. ಆ ಬಸ್ನ ಅದೆಲ್ಲೋ ನಿಲ್ಲಿಸ್ತು, ಅಲ್ಲೇ ಇಳಿದು ಅಲ್ಲಿಂದ ಒಂದು 10 ನಿಮಿಷ ನಡ್ಕೊಂಬಂದು ಟ್ಯೂಬ್ ತಗೊಂಡು ಇವಾಗ ಮನೆ ಹತ್ರ ಬಂದೆ. ಇನ್ನೊಂದೇನೋ ಕ್ಯಾಬ್ ಬುಕ್ ಮಾಡೋಣ ಅಂತಂದರೆ ಕ್ಯಾಬು ಅದೇ ರೋಡಲ್ಲೇ ಹೋಗಬೇಕು. ಫುಲ್ ಟ್ರಾಫಿಕ್ಕು. ಒಂದು ಇಷ್ಟೇ ಇಷ್ಟೋಗೋದು ನಿಂತ್ಕೊಳೋದು ಹಾಕಿತ್ತು.
ಸೊ ಅದಕ್ಕೆ ಟ್ಯೂಬಲ್ಲಿ ಬಂದು ಆರಾಮು ಬೆಸ್ಟು, ಟ್ಯೂಬ್ ಮಾತ್ರ ಬೆಸ್ಟ್ ಅಂದ್ಕೊಳ್ಳಿ. ಏರ್ ಕಟ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸೆಂಟ್ರಲ್ ಕಡೆ ಹೋಗ್ತಾಯಿದ್ದೀನಿ. ಸೆಂಟ್ರಲ್ ಕಡೆ ಯಾಕಪ್ಪ ಅಂತಂದರೆ ಇವಾಗೇನು ಸಮ್ಮರ್ ಮುಗೀತು, ಇನ್ನೊಂದು 2 ವೀಕ್ಸ್ ಬಿಟ್ಟರೆ ಸಮ್ಮರ್ ಮುಗಿದೋಯ್ತು. ಇನ್ಮೇಲೆ ಸೂರ್ಯಮಾಮಂದು ಕಿರಣಗಳು ಬೀಳಲ್ಲ, ಸೂರ್ಯಮಾಮನ ಬೆಳಕು ಬರಲ್ಲ. ಬೆಳಕು ಬರುತ್ತೆ ಬಟ್ ಇಷ್ಟೊಂದು ಬಿಸಿಲಿರಲ್ಲ. ಸೊ ಅದಕ್ಕೇ ಹೀಟರ್ ಒಳಗೇ ನಾವು ಬಟ್ಟೆ ಒಣಗಿಸ್ಕೊತೀವಿ. ಅದಕ್ಕೆ ನಾನು ಸ್ಟ್ಯಾಂಡ್ ತರೋಣ ಅಂತ ಹೋಗ್ತಾಯಿದ್ದೀನಿ. ಆ ಸ್ಟ್ಯಾಂಡ್ ತೊಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಇವತ್ತು ಊಟಕ್ಕೆ ಅಲ್ಲೇ ಹೋಗ್ತಾಯಿದ್ದೀವಿ. ಸ್ವಲ್ಪ ಸ್ನ್ಯಾಕ್ಸು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ತಿನ್ನೋಣ ಅಂತೇಳಿ, ಹಂಗೆ ಗೆಟ್ ಟುಗೆದರ್ ಥರ. ಸೊ ಇವಾಗ ತೊಗೊಂಡು ಮನೇಲಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಬನ್ನಿ. ಇವಾಗ ತೊಗೊಂಡೆ ಪೌಂಡ್ ಸ್ಟ್ರೆಚ್ಚರ್ ಅಂತ ಹೇಳ್ಬಿಟ್ಟು ಸ್ಟೋರ್ ಹೆಸರು. ಅಲ್ಲೋಗಿ ಚೆಕ್ಔಟ್ ಮಾಡಿ. ನಿಮ್ಮ ಹತ್ರ ಏನಾದರೂ UK ಬಂದಿದ್ದರೆ ಸೆಪ್ಟೆಂಬರ್ ಇಂಟೇಕ್ ಅವರು, ಅದರಲ್ಲಿ ಈ ಥರ ಒಂದು ಬಟ್ಟೆ ಸ್ಟ್ಯಾಂಡ್ ಸಿಗುತ್ತೆ. ಈ ವಿಂಟರಲ್ಲಿ ಇದು ಆ್ಯಕ್ಚುಲಿ ಬೇಕೇ ಬೇಕಾಗುತ್ತೆ. ಯಾಕಂತಂದರೆ ಎಲ್ಲ ಟೈಮಲ್ಲೂ ಡ್ರೈಯರ್ ಹಾಕೋಕ್ಕಾಗಲ್ಲ. ಸೊ ಸ್ವಲ್ಪ ಸ್ವಲ್ಪ ಬಟ್ಟೆ ಇದ್ದಾಗ ಇದರಲ್ಲಿ ಒಣಗಾಕೋಬೋದು. ಇದೊಂದು 15 ಪೌಂಡ್ಸ್ ಏನೋ ಆಯಿತು, 14.99 ಏನೋ ಐತೆ. ಹೋಗಿ ಬೇಕಾದರೆ ಪರ್ಚೇಸ್ ಮಾಡಿ. ಈ ಸೆಪ್ಟೆಂಬರ್ ಇಂಟೇಕಿಗೆ ಬಂದರೆ ತುಂಬಾ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇದು ಪೌಂಡ್ ಲ್ಯಾಂಡ್ ಅಥವಾ ಪೌಂಡ್ ಸ್ಟ್ರೆಚ್ಚರ್ ಅಂತ ಹೇಳಿರುತ್ತೆ. ನಿಮ್ಮ ಹೈ ಸ್ಟ್ರೀಟು ಅಥವಾ ಸಿಟಿಯಿಂದ ಹೊರಗಡೆ ಇದ್ದರೆ ಹೈ ಸ್ಟ್ರೀಟು, ಸಿಟಿಯಲ್ಲಿದ್ದರೆ ಸೆಂಟ್ರಲ್ ಅಂತ ಹೇಳಿರುತ್ತೆ. ಅಲ್ಲೋಗಿ ಚೆಕ್ಔಟ್ ಮಾಡಿ, ಸಕ್ಕತ್ತಾಗಿರೋ ಸಿಗ್ತವೆ. ನಿಮ್ಮ ಮೇಕಪ್ ಐಟಮ್ಸ್ ಹುಡುಗಿರಿಗೆ ಇಡೋಕ್ಕೆ ಬಾಕ್ಸು ಆಗಿರ್ಬೋದು, ಹುಡುಗರಿಗೆ ಬೇರೆ ಬೇರೆ ಏನೋ ಎಲ್ಲ ಸಿಗುತ್ತೆ. ಹೋಗಿ ನೋಡ್ಕೊಂಬನ್ನಿ. ಓಕೆ, ಇವಾಗ ಹೋಗಿ ಮನೆಗೆ ಹೋಗಿ ಫ್ರೆಶ್ ಆಗಿ ನನ್ನ ಫ್ರೆಂಡ್ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಇವಾಗ ಬಂದೆ ಒಳಗಡೆ, ಅಪಾರ್ಟ್ಮೆಂಟ್ ಒಳಗಡೆ. ಕರೆಯೋಣ. ಆ್ಯಕ್ಚುಲಿ ಡೋರ್ ಬಡಿಯೋಂಗಿಲ್ಲ, ನಾನು ಬಡಿತೀನಿ. ನೋಡೋಣ ಎದುರ್ತಾಳೆ ಏನೋ, ನೋಡೋಣ. ಪ್ರ್ಯಾಂಕ್ ವೀಡಿಯೋ ಮಾಡೋಣ. ಇದು ಸೆಫೋರಾದಲ್ಲಿ ಒಳಗಡೆ ಐಫೋನ್ ಇದೆ, ಗಿಫ್ಟ್ ಅಂತ. ಹಲೋ ಹಲೋ. ಏನಿದು ಸ್ಲಿಪ್ಪರು? ಹಾಂ ಗೈಸ್, ಲಾಸ್ಟ್ ಟೈಮ್ ಸುದೀಪ್ ಇದನ್ನ ಹಾಕು ಅಂದರೆ ಹಾಕೊಂಡೇ ಇಲ್ಲ ಗೈಸ್, ಅದಕ್ಕೆ. ಆನೆ ಸ್ಲಿಪ್ಪರು. ಶಿವ ಸಮ್ಮರ್ ಇದು. ಸಮ್ಮರಲ್ಲೇ ಈ ನಮ್ನೆ ಹಾಕೊಂಡ್ರೆ ಅಯ್ಯಪ್ಪ ಭಾರಿ ಕೆಲಸ. ತಗೋ ನಿನ್ನ ಗಿಫ್ಟ್, ಬರ್ಡೇ ಗಿಫ್ಟ್. ಸಿಪೋರಾದಲ್ಲಿ ಒಳಗಡೆ ಏನಿದೆ ನೋಡು, ಐಫೋನ್ ಇಟ್ಬಿಟ್ಟು ಬರ್ಡೇ ಗಿಫ್ಟ್ ಕೊಡ್ತಾರೆ. ಬರ್ಡೇ ಗಿಫ್ಟ್ ನಿಂದು ಐಫೋನ್. ಕಾಸ್ಟ್ಲಿಯೆಸ್ಟ್ ಐಫೋನ್ 16 Pro. ಆಮೇಲೆ ಕೊಡ್ತೀನಿ, ಕೊಡು. ಆ್ಯಕ್ಚುಲಿ ನನ್ನ ಫ್ರೆಂಡು ಆಮೇಲೆ ಕೊಟ್ಟು ಬರ್ಬೇಕು ಹೋಗಿ. ಅವ್ನು ಬೆಂಗಳೂರಿಗೆ ಹೋಗ್ತಾವ ನಾಳೆ. ಸೊ ಅವನಿಗೆ ಪಾರ್ಸಲ್ ಇದನ್ನು ಕೊಟ್ಟು ಕಳಿಸಿದ್ರೆ ಅಲ್ಲಿ ಹೋಗಿ ಕೊಡ್ತಾನೆ. ಅವನಿಗಲ್ಲ, ನನ್ನ ಫ್ರೆಂಡ್ಗೆ ಅವನ ಕೈ ಕಟ್ಟು ಕಳಿಸ್ಬೇಕು. ನಾಳೆ ಬೆಂಗಳೂರಿಗೆ ಹೋಗ್ತಾನೆ. ಆದರೂ ನಿನ್ನ ಸ್ಲಿಪ್ಪರ್ ಭಾಳ ಐತೆ. ಬಾಲ್ಕನಿ ಬೇರೆ ಐತೆ. ಬಾಲ್ಕನಿಯಿಂದ ವ್ಯೂ ನೋಡಿ ಹೆಂಗಿದೆ, ಸಕ್ಕತ್ತಾಗೈತೆ ವ್ಯೂ ಮಾತ್ರ. ಇಲ್ಲಿಂದ ಅಲ್ಲಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಮನೆ ಎಲ್ಲ ಆ ಕಡೆ. ಇದ್ಯಾವುದೋ ಅಪಾರ್ಟ್ಮೆಂಟ್ ಸೈಕಾಗೈತೆ ಇದು. ಇಲ್ಲೇ ಮೇನ್ ರೋಡು. ಇಲ್ಲಿ ಕುತ್ಕೊಂಡು ಬೆಳಗ್ಗೆನೇ ಕಾಫಿ ಕುಡ್ಕೊಂತ ಕುತ್ಕೊಂಡ್ರೆ ಹಿಂಗಿರುತ್ತೆ. ಬಿರಿಯಾನಿ ರೆಡಿ ಆಯಿತು. ಪಾಪ ಇಷ್ಟ ತನಕ ಅವರು ಕಷ್ಟಪಟ್ಟು ಇದನ್ನೇನು ಬಿರಿಯಾನಿ ಎಲ್ಲ ಮಾಡಿದ್ದಾರೆ. ಸೊ ನಾನಿವಾಗ ರೆಡಿ ಪರೋಟ ಪ್ಯಾಕೆಟ್ ಇದೆ. ಸೊ ಅದಕ್ಕೆ ನಾನಿವಾಗ ರೆಡಿ ಪರೋಟನ ಇದನ್ನು ಕಲ್ಲಿದ್ದಂಗೆ ಇರುತ್ತೆ. ಇದು ಒಂಥರ. ಎಲ್ಲಿ ತೊಗೊಂಬಂದೆ ಇದನ್ನ? ಗೋಪಫಲ್ಲಿ ಆರ್ಡ್ರ್ ಮಾಡಿದ್ದ. ಈ ಥರ ಇರುತ್ತೆ. ಇದನ್ನು ತೊಗೊಂಡು ಜಸ್ಟ್ ಸಿಂಪಲ್ ಇದನ್ನು ತವ ಮೇಲೆ ಹಾಕಿದ್ರೆ ಆರ್ಡರ್ ಮಾಡೋಕ್ಕೆ ಸೀಕ್ರೆಟ್ ಕೋಡ್ ಇದೆ, ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ಹೇಳ್ಕೊಡ್ತೀವಿ. ಈ ಆರ್ಡರ್ ಮಾಡಬೇಕು ಅಂದರೆ ಗೈಸ್ ಸೀಕ್ರೆಟ್ ಕೋಡ್ ಇದೆ. ಅದು ಇದ್ದರೆ ಯು ಗೆಟ್ 30 pounds ವರ್ತ್ ಗೂಡ್ಸ್ ಫಾರ್ 14 or 9 pounds. ಅದು ಬೇಕಂದರೆ ಕಮೆಂಟ್ ಮಾಡಿ, ನಾವು ಅದನ್ನು ಹೇಳ್ಕೊಡ್ತೀವಿ ಹೆಂಗೆ ಆರ್ಡರ್ ಮಾಡೋದು. ಸ್ಕ್ಯಾಮು, ಬಟ್ ಓಕೆ ಪರವಾಗಿಲ್ಲ, ನಾವು ಕಲಿತಿರೋದು. ಹೋಗಿ ಹೋಗಿ ತೋರಿಸು ಪರಾಟ. ಅವ್ನಿಗೆ ಹೆಂಗೆ ಆಯಿಲ್ ಹಾಕ್ಬೇಕು ಹೇಳ್ಕೊಡು. ಅಯ್ಯೋ, ಪರೋಟ ಮೇಲೆ ಹಿಂಗೆ ಆಯಿಲ್ ಹಾಕಿದರೆ ಮುಗೀತು, ಕ್ಲೀನಾಗಿ ಬೇಯುತ್ತೆ. ಸಿಂಪಲ್ ಇದು, ಸಿಂಪಲ್ ಟ್ರಿಕ್ಸ್. ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಅವನಲ್ಲ ಟಿವಿ ಆನ್ ಮಾಡಿದ ತಕ್ಷಣ ನಮ್ಮ ಟಿವಿನಲ್ಲಿ ಬರೋದು ಬರೀ ಯೂಟ್ಯೂಬು. ಅದ್ರಾಗ ನೋಡಿ ಅವಂದೇ ಅದೇನಕ್ಕೆ ಅದು ಎಮೋಜಿನ ಹಾಕಿರೋದು ಅವನು. ಸುದೀಪ್ನ ದೊಡ್ಡ ಸ್ಕ್ರೀನಲ್ಲಿ ನೋಡ್ತೀರಾ ಗೈಸ್? ಬನ್ನಿ ತೋರಿಸ್ತೀನಿ. ಕಾಪಿರೈಟ್ ಬರುತ್ತೆ ಇಲ್ಲಲ್ಲ? ಏನು ಬರಲ್ಲ. ಹಿಂದಕ್ಕೆ ನಿಮಗೆ ಅದು ಹೆಂಗೆ ಬರುತ್ತೆ ಕಾಪಿರೈಟು? ನೀನೇ ತಾನೇ ಅದು ಎಡಿಟ್ ಮಾಡೋದಾಗ ಕಲ್ತ್ಕೊಂಡ್ಬಿಟ್ಟವ್ರಾಗ.
ಯಾಕೋ ಪರೋಟ ಆಗ್ತಾನೆಲ್ಲ 8 ಹಿಡ್ಕೋಬೇಕಾಯ್ತಾ? 8 ಇಟ್ಕೋ 9 ಇಟ್ಕೋ. ಅದನ್ನ ತಿರುಗಿಸ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ತಿರುಗಿಸು. ಎಣ್ಣೆ ಹಾಕಿದ್ದೇನೆ ಇದಕ್ಕೆ. ಕನ್ನಡ ಮೂವಿ ನೋಡೋಣ. ಜೈ ಡಿ ಬಾಸ್ಗೆ ಜೈ. Guys, Darshan is my favorite guys. Papa guys, I can't imagine ಅವ್ನಿಗೆ ಹಿಂಗೆಲ್ಲ ಆಗ್ತಿದೆ. ಅಯ್ಯೋ ನೋಡಿ ಗೈಸ್, ನನ್ನ ಸರ್ಚ್ ಹಿಸ್ಟ್ರಿನಲ್ಲಿ ಫಸ್ಟ್ ಇರೋದೇ ಇದು. ಯಾಕಂದರೆ ನ್ಯೂಸ್ ಬರಲ್ಲ, ಅದಕ್ಕೆ ದರ್ಶನ್ ಟುಡೇ ನ್ಯೂಸ್ ಅಂತ ಹಾಕ್ತೀನಿ. ನಂಗಿದಾಗ ನೋಡೋಕೆ ಇಷ್ಟ ಆಗ. ಐ ಜಸ್ಟ್ ವಾಂಟ್ ಮೈ ಗೋಲ್ಡನ್ ದರ್ಶನ್ era. ಮಾತು ನನ್ನ ನೋಡು ನಿಂದೆ ಆ ಸ್ಟೀಲ್ ತಟ್ಟೆಗೆ ಹಾಕೋ. ಎಲ್ಲಾನು ಒಂದಕ್ಕೆ ಹಾಕು ಸದ್ಯಕ್ಕೆ. ಇವಾಗೆಲ್ಲ ಊಟ ಮಾಡಿಕೊಂಡು ಕುತ್ಕೊಂಡಿದ್ವಿ. ಹಂಗೆ ಊಟ ಮಾತ್ರ ಸಕ್ಕತ್ತಾಗಿತ್ತು, ಒಳ್ಳೆ ಟೇಸ್ಟಿ ಸ್ಪೈಸಿಯಾಗಿತ್ತು. ಊಟ ಮಾಡ್ಕೊಂಡು ಕುತ್ಕೊಂಡೆ, ಹೊರಗಡೆ ನೋಡ್ತೀನಿ ಫುಲ್ಲು ಮಳೆ. ನೋಡಿ ಹೆಂಗಷ್ಟು ಜೋರು ಹೊಡಿತೈತೆ ಮಳೆ. ಕಾಣಿಸ್ತೈತಲ್ಲ, ಫುಲ್ ಜೋರು ಹೊಡಿತೈತೆ. ಫುಲ್ ಮಳೆ 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 ಮಳೆ. ಊಟ ಚೆನ್ನಾಗಿತ್ತು. ಮೂವಿ ನೋಡ್ಕೊಂತ ಊಟ ಮಾಡ್ತಿದ್ವಿ. ಬ್ಲಾಗ್ ಮಾಡೋದೇ ಮರೆತುಬಿಟ್ಟೆ. ಸೊ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರು ಇವರು. ಗಣೇಶ ಹಬ್ಬ ಮಾಡ್ದಾ? ಚೆನ್ನಾಗಿತ್ತು. ಬಾಯ್ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಡಿನ್ನರ್. ಬಾಯ್ ಬಾಯ್ ಬಾಯ್, ಮತ್ತೆ ಬರೋಣ. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾ.